ಪ್ರಥಮ PUCಯ ಕನ್ನಡ ವಿದ್ಯಾರ್ಥಿಗಳಿಗೆ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕನ್ನಡದ ಕಾವ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 3ನೇ ಪದ್ಯವಾದಂತಹ ದೇವನೊಲಿದನ ಕುಲವೇ ಸತ್ಕುಲಂ, ಈ ಪದ್ಯದ ಕವಿ ಹರಿಹರ. ಈ ಪದ್ಯದ ಅಭ್ಯಾಸ ಭಾಗದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಣೋಣ, ಜೊತೆಗೆ ವ್ಯಾಕರಣಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಕರಿಕಾಲ ಚೋಳ. ಚೆನ್ನಯ್ಯನ ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು? ಚೆನ್ನಯ್ಯನು ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದನು. ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳಿಸಿದನು? ಚೆನ್ನಯ್ಯನ ಹುಡುಕಲು ಚೋಳನು ತಾನೇ ಕಾಲ್ನಡಿಗೆಯಲ್ಲಿ ನಡೆದನು, ಜೊತೆಗೆ ಎಲ್ಲ ದಿಕ್ಕುಗಳಿಗೆ ತನ್ನ ದೂತರನ್ನು ಕಳುಹಿಸಿದನು. ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಆನೆಯ ಮೇಲೆ ಕರೆತಂದನು. ಕೈಲಾಸದಲ್ಲಿ ಚೆನ್ನನಿಗೆ ಯಾವ ಪದವಿ ಲಭಿಸಿತು? ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿ ಲಭಿಸಿತು. ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಚೋಳ ದೇಶವು ಶಿವಭಕ್ತರ ನೆಲೆಯಾಗಿತ್ತು. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಗುಪ್ತರಾಧನೆ. ಶಿವನು ಯಾರ ಜೊತೆ ಊಟ ಮಾಡಿದನು? ಶಿವನು ಚೆನ್ನಯ್ಯನ ಜೊತೆಗೂಡಿ ಊಟ ಮಾಡಿದನು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಚೆನ್ನಯ್ಯ ಗುಪ್ತ ಭಕ್ತಿ ಯಾವ ರೀತಿಯದ್ದು? ಗುಪ್ತವಾಗಿ ಯಾವ ರೀತಿ ಭಕ್ತಿ ಮಾಡ್ತಿದ್ದಂದರೆ, ಚೆನ್ನಯ್ಯನ ಗುಪ್ತ ಭಕ್ತಿ ಡಂಬಾಚಾರಕ್ಕೆ ಮರಳಾಗದೇ ಇರುವ, ಪ್ರದರ್ಶನದ ಪ್ರಿಯನಲ್ಲದ, ಠಕ್ಕಿಲ್ಲದ, ನೆಟ್ಟ ನೇರದ, ಸಿಟ್ಟು ಸರಳತನದ, ಗಂಭೀರತನದ ಗುಪ್ತ ಭಕ್ತಿಯಾಗಿತ್ತು. ಪ್ರಶ್ನೆ 2, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನಂತಂದರೆ, ಚೆನ್ನಯ್ಯನು ತನ್ನ ಭಕ್ತಿಯನ್ನು ಎಂದು ಯಾರ ಮುಂದೆ ಹೇಳಿದವನೂ ಅಲ್ಲ, ತೋರಿಸಿಕೊಟ್ಟವನೂ ಅಲ್ಲ. ಆದರೆ ಚೋಳರಾಜನಿಂದಾಗಿ ಎಲ್ಲವೂ ಬಯಲಾಯಿತು. ರಾಜನು ಆನೆಯ ಮೇಲೆ ಕುಳ್ಳರಿಸಿ ಶಿವಾಲಯಕ್ಕೆ ಕರೆತಂದದ್ದು ಚೆನ್ನನಿಗೆ ಸಂಕೋಚದಿಂದ ಮುದುಡಿಕೊಳ್ಳುವಂತಾಯಿತು. ಇದಕ್ಕೆ ಕಾರಣ ಈ ಹರನೇ. ಈ ಶಿವನು ತನ್ನ ಭಕ್ತಿಯ ಬಗ್ಗೆ ಹೇಳಿದ್ದರಿಂದಲೇ ಇಂದು ತಾನು ಮುಜುಗರ ಪಟ್ಟಿಕೊಳ್ಳುವ ಸ್ಥಿತಿ ಬರುತ್ತಿರಲಿಲ್ಲ. ಆದ್ದರಿಂದ ಶಿವಾಲಯಕ್ಕೆ ಬಂದೊಡನೆ ಚೆನ್ನಯ್ಯನು ಶಿವನನ್ನು, ನಾನೇನು ನಿನಗೆ ಸಿಂಹಾಸನದ ಅಧಿಕಾರ ಬೇಕೆಂದು ಬೇಡಿದನೆ? ನೀನೇಕೆ ನನ್ನ ಬಗ್ಗೆ ಚೋಳನಿಗೆ ತಿಳಿಸಿದೆ ಎಂದು ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಂಡನು. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಚೆನ್ನಯ್ಯ ಶಿವಲಿಂಗವನ್ನು ಪಚ್ಚೆ, ಮಲ್ಲಿಗೆ, ಸಂಪಿಗೆ, ಮರುಗ, ಧವನ, ಪಚ್ಚೆ, ಸುರಗಿ, ಸುರಹೊನ್ನೆ, ಕಣಿಗಿಲೆ ಮೊದಲಾದ ಹೂಗಳಿಂದ ಸಿಂಗರಿಸುತ್ತಿದ್ದನು. 4ನೇ ಪ್ರಶ್ನೆ, ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಚೆನ್ನಯ್ಯನು ಕೋಪಗೊಂಡದ್ದನ್ನು ಕಂಡು ಶಿವಲಿಂಗದಿಂದ ಬಂದು ಚೆನ್ನಯ್ಯನನ್ನು ಸಮಾಧಾನಪಡಿಸುತ್ತಾ, ಚೋಳನು ತಾನು ಆಹಾರ ಸ್ವೀಕರಿಸಲಿಲ್ಲವೆಂದು ನೊಂದಾಗ, ತಾನು ನಿನ್ನೊಡನೆ ರುಚಿಯಾದ ಅಂಬಲಿ ಕೂಡಿದೆನಾದ್ದರಿಂದ ಅದರಿಂದ ನನ್ನ ಹಸಿವು ಪೂರ್ಣವಾಗಿ ಹೊರಟು ಹೋಗಿತ್ತು, ಅದನ್ನು ತಿಳಿಸಿದನಷ್ಟೇ ಅಂತ ಚೆನ್ನಯ್ಯನನ್ನು ಸಮಾಧಾನ ಪಡಿಸ್ತಾನೆ. ಕಾವೇರಿಯ ನದಿಯ ಮಹಿಮೆಯಂಥದ್ದು. ಕಾವೇರಿ ನದಿಯ ಮೈ ಸೋಕಿದರೆ ಪಾಪವೆಲ್ಲವೂ ನಾಶವಾಗುವಂಥ ಮಹಿಮೆ ಉಳ್ಳದ್ದು. ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆಯೇನು? ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯನು ಮುಜುಗರ ಪಟ್ಟು ಗಾಬರಿಂದ, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ಸೂರ್ಯ ಕುಲ ವಂಶಸ್ಥನಾದ ನೀನು ನನ್ನಂಥ ಸಾಮಾನ್ಯ ಸೇವಕನ ಕಾಲು ಹಿಡಿಯುವುದು ಶ್ರೇಯಸ್ಕರವಲ್ಲ. ಹೇ ಚೋಳರಾಜ, ನಾನು ಕೀಳು ಜಾತಿಯವನೆಂಬುದನ್ನು ನಿನಗೆ ತಿಳಿದಿಲ್ಲವೇ? ನಾನು ಕೀಳು ಜಾತಿಯವನೆಂದು ತಿಳಿದು ಹೀಗೆ ಮಾಡುವುದು ಸರಿಯೇ ಬಿಡು ಎಂದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಪೂರ್ಣವಾಗಿ ಹೊರಟು ಹೋಗಿತ್ತು. ನಾನು ಕೀಳು ಜಾತಿಯವನೆಂದು ತಿಳಿದು ಹೀಗೆ ಮಾಡುವುದು ಸರಿಯೇ ಬಿಡು ಎನ್ನ ಪಾದವನ್ನು ಎಂದು ಪರಿಪರಿಯಾಗಿ ಪರಿತಪಿಸತೊಡಗಿದ. ಯಾರು? ಚೆನ್ನರಾಜ. ಯಾರನಿಗೆ? ಚೋಳರಾಜನಿಗೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಚೆನ್ನಯ್ಯನು ಚೋಳರಾಜನು ಶಿವಾಲಯಕ್ಕೆ ಆನೆ ಮೇಲೆ ಮೆರವಣಿಗೆ ಮಾಡಿ ಕರೆತಂದಾಗ ಚೆನ್ನಯ್ಯ ಶಿವನ ಮೇಲೆ ಕೋಪಿಸಿಕೊಳ್ಳುವನು. ಶಿವನು ಚೆನ್ನಯ್ಯನನ್ನು ಸಮಾಧಾನ ಮಾಡಿ ಚೋಳರಾಜನಿಗೆ ಶಿವನು ಚೆನ್ನಯ್ಯನ ಗುಪ್ತ ಪೂಜೆಯ ಬಗ್ಗೆ ತಿಳಿಸಿಕೊಟ್ಟನು. ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಮಾದಾರ ಚೆನ್ನಯ್ಯನ ಶಿವಭಕ್ತಿ ತಿಳಿಯುವುದು. ಎಲ್ಲರೂ ಸಂತೋಷಗೊಳ್ಳುವರು.
ಆಗ ಗಗನದಲ್ಲಿ ದುಂದುಬಿನಾದ ಮೊಳಗುವುದು. ಗಣ ಸಮೂಹದೊಡನೆ ನಂದೀಶನು ಆಗಮಿಸುವನು. ಪುಷ್ಪಕ ವಿಮಾನವು ಇಳಿಯುವುದು. ಶಿವನು ಸಹರ್ಷನಾಗಿ ಚೋಳನನ್ನು ಬೀಳ್ಕೊಟ್ಟು ಪುಷ್ಪಕ ವಿಮಾನದಲ್ಲಿ ಚೆನ್ನಯ್ಯನನ್ನು ಕುಳ್ಳಿರಿಸಿಕೊಂಡು ಕೈಲಾಸ ಮಾರ್ಗಿಯಾಗುವನು. ಅಲ್ಲಿ ಚೆನ್ನಯ್ಯನಿಗೆ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿ ಗೌರವಿಸಿದನು. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ, ಚೆನ್ನಯ್ಯನು ತನ್ನ ದಿನನಿತ್ಯದ ಕಾಯಕದಿಂದ ಬಂದಿದ್ದರಲ್ಲಿ ಅಂಬಲಿಯನ್ನು ಮಾಡಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅರ್ಪಿಸಿದಾಗ ಶಿವನು ಶಿವಲಿಂಗದಿಂದ ಹೊರಬಂದು ಚೆನ್ನಯ್ಯನ ಜೊತೆಗೂಡಿ ಭಕ್ತಿಯಿಂದ ನೀಡಿದ ಅಂಬಲಿಯನ್ನು ತೃಪ್ತಿಯಿಂದ ಸವಿಯುತ್ತಿದ್ದನು. ಆ ದಿನದ ಅಂಬಳಕದ ಭೋಜನ ಚೆನ್ನಯ್ಯನಿಗಷ್ಟೇ ಅಲ್ಲ, ಹರನಿಗೂ ಮರೆಯಲಾಗದ ರುಚಿಕರವಾದ ತೃಪ್ತಿಯ ಭೋಜನವಾಗಿತ್ತು. ಚೆನ್ನಯ್ಯನೊಡನೆ ಶಿವ ಉಂಡು ಇಬ್ಬರು ಸಂತೃಪ್ತರಾಗಿದ್ದರು. ಇದರಿಂದ ಚೆನ್ನಯ್ಯ ಛಾಪು ಪುಣ್ಯವೇ, ಶಿವನ ಕರುಣೆ ಇನಿತುಂಟೆ ಎಂದು ಸಂತಾನ ಪಡುವನು. ಇದು ಚೆನ್ನಯ್ಯನ ಗುಪ್ತ ಭಕ್ತಿಯ ಪರಾಕಾಷ್ಠತೆಯ ಕುರುಹಾಗಿದೆ. ಚೋಳರಾಜ ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ? ಚೋಳರಾಜನು ಭಕ್ತಿಯಿಂದ ಅರ್ಪಿಸಿದ ಶುಚಿ ರುಚಿ ಮೃಷ್ಟಾನ್ನ ಭೋಜನಗಳಾವುದನ್ನು ಸ್ವೀಕರಿಸಿದ ಶಿವನನ್ನು ಕಂಡು ಚೋಳನು ಬಹಳ ನಿರಾಶೆಗದ್ದಿತನಾಗಿ ಶಿವನನ್ನು ಏಕೆ ಹೀಗೆ ಮಾಡಿದೆ ಎಂದು ವಿಚಾರಿಸಲು, ಶಿವನು ಶಿವಲಿಂಗದಿಂದ ಆಗಷ್ಟೇ ಚೆನ್ನಯ್ಯನೊಡಗೂಡಿ ಸವಿಯಾದ ಅಂಬಲಿಯನ್ನು ಹೊಟ್ಟೆ ತುಂಬ ಸವಿದಿರುವುದರಿಂದ ತನಗೆ ಹಸಿವಿಲ್ಲ, ಆದ್ದರಿಂದ ಸೇವಿಸಲಿಲ್ಲ ಎಂದು ಹೇಳಿದಾಗ ಚೋಳನಿಗೆ ನಿಜವಾದ ಭಕ್ತಿ ಆ ಚೆನ್ನಯ್ಯನ ಭಕ್ತಿಯಲ್ಲಿರುವುದನ್ನು ಕಂಡು 4-6 ದಿಕ್ಕುಗಳಿಗೂ ಆ ಮಾದಾರ ಚೆನ್ನಯ್ಯನ ಹುಡುಕಲು ಕಳಿಸಿದನು. ಸ್ವಂತ ತಾನೇ ಆ ಮಹಾಭಕ್ತನನ್ನು ಹುಡುಕುತ್ತಾ ಕಾಲ್ನಡಿಗೆಯಲ್ಲಿಯೇ ನಡೆದನು. ನಂತರ ಮಾದಾರ ಚೆನ್ನಯ್ಯನ ಗುಡಿಸಲಿಗೆ ಬಂದು ಚೆನ್ನಯ್ಯನನ್ನು ಹುಡುಕಿ ಆತನನ್ನು ಕಂಡೊಡನೆ ರಾಜನಾದ ಚೋಳನು ಚೆನ್ನಯ್ಯನ ಕಾಲಿಗೆರಗಿದನು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಕರಿಕಾಲ ಚೋಳನು ಶಿವನನ್ನು ಅರ್ಪಿಸುತ್ತಿದ್ದ ರೀತಿಯನ್ನು ವರ್ಣಿಸಿ. ಕರಿಕಾಲ ಚೋಳನು ಶಿವನನ್ನು ವಿವಿಧ ಬಗೆಯ ಘಮಘಮಿಸುವ ಹೂಗಳಿಂದ ಶಿವಲಿಂಗವನ್ನು ಸ್ವೀಕರಿಸಿ ಅರಸಿಯರೊಡಗೂಡಿ ವಿವಿಧ ಬಗೆಯ ಹಣ್ಣುಗಳನ್ನು ಬಾಯಲ್ಲಿ ನೀರಿರಿಸುವಂತೆ ಮೃಷ್ಟಾನ್ನ ಭಕ್ಷ್ಯ ಭೋಜನಗಳನ್ನು ತುಪ್ಪ, ಕೆನೆಹಾಲು, ಮೊಸರು, ಸಕ್ಕರೆ ಮುಂತಾದವುಗಳನ್ನು ನೈವೇದ್ಯಕ್ಕೆ ಅರ್ಪಿಸ್ತಾ ಇದ್ದನು. ಯಾರು? ಕರಿಕಾಲ ಚೋಳ. ಯಾರಿಗೆ? ಶಿವನಿಗೆ. 5ನೇ ಪ್ರಶ್ನೆ, ಚೆನ್ನಯ್ಯನು ತನ್ನ ಕಾಯಕವನ್ನು ಹೇಗೆ ಮಾಡ್ತಾ ಇದ್ದನು? ಚೆನ್ನಯ್ಯನು ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮವ ಮುಗಿಸಿ ಕಾಡಿಗೆ ಹೋಗಿ ಮಲ್ಲಿಗೆ, ಸಂಪಿಗೆ, ಮರುಗ, ಧವನ, ಪಚ್ಚೆ, ಹೊನ್ನೆ, ಸುರಹೊನ್ನೆ ಮೊದಲಾದ ಹೂಗಳಿಂದ ಶಿವನನ್ನು ಸಿಂಗರಿಸಿ ಶಿವನನ್ನ ಮನೆದಣಿಯೇ ಪೂಜೆಯನ್ನು ಮಾಡಿ ಹರ್ಷದಿಂದ ಕೂಡಿದವನಾಗಿ ಆಡಿ ಹಾಡಿ ನಲಿಯುತ್ತಾ ತಕ್ಷಣ ಸಮಯ ಪರಿವೆ ಉಂಟಾಗಿ ವೇಳೆಯಾಯಿತೆಂದು ಹೊಲಕ್ಕೆ ಧಾವಿಸಿ ಹುಲ್ಲು ಕೊಯ್ದು ಹೊರೆ ಕಟ್ಟಿ ಮನೆಗೆ ಹಿಂತಿರುಗುವನು. ತನ್ನ ಪಾಲಿಗೆಯಿಂದ ಆ ದಿನದ ಅಂಬಳಕವನ್ನು ಚೆನ್ನಯ್ಯ ಲಿಂಗಾರ್ಪಿತ ಮಾಡಿ ಉಣಲು ಕೊಡುವನು. ಅವನು ನೀಡಿದ ಅಂಬಲಿ ಊಟ ಅವನಿಗಷ್ಟೇ ಅಲ್ಲ, ಹರನಿಗೂ ಮರೆಯಲಾಗದ ಮೃಷ್ಟಾನ್ನ ಅದ್ಭುತವಾದ ರುಚಿಯಿಂದ ಕೂಡಿದ ಅಂಬಲಿಯನ್ನು ಭಕ್ತ ಚೆನ್ನಯ್ಯನ ಜೊತೆಗೆ ಶಿವ ಇಬ್ಬರು ಕೂಡಿ ಸವಿಯುವುದು ಶಿವನ ಕರುಣೆಯಿಂದ ಹರ್ಷಗೊಳ್ಳುತ್ತಿದ್ದ ಅವನ ಕಾಯಕವಾಗಿತ್ತು. ನಂತರದ ಸಂದರ್ಭದೊಡನೆ ಸೂಚಿಸಿ ವರಿಸಿ ಅಂತಂದಾಗ, ಮೊದಲನೇ ಪ್ರಶ್ನೆ, ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ. ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಕವಿಯು ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಮೆಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಮಾದಾರ ಚೆನ್ನಯ್ಯನು ತನ್ನ ದಿನಚರಿಯನ್ನು ಪೂರೈಸುವ ರೀತಿಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ವಾಕ್ಯವನ್ನು ನುಡಿದಿದ್ದಾನೆ. ವಿವರಣೆ: ಚೆನ್ನಯ್ಯ ತನ್ನ ಮನಸ್ಸನ್ನು ಆಚೆ ಅತ್ತ ಇತ್ತ ಹೋಗದೊಡನೆ ಹರನ ಪೂಜೆಯಲ್ಲಿ ಕೇಂದ್ರೀಕರಿಸುತ್ತಿದ್ದ. ಚೆನ್ನಯ್ಯ ವಿಶೇಷತೆ ಅಂದರೆ ಚೆನ್ನಯ್ಯನ ಮನಸ್ಸಿನ ಏಕಾಗ್ರತೆಯನ್ನು ಬಗ್ಗೆ ನಾವಿಲ್ಲಿ ವಿವರಿಸಲಾಗಿದೆ. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ನೆಲದ ಮರೆ ಅಂದರೆ ಮುಚ್ಚು, ಮನೆಯಾಗಿದ್ರೆ ಮರೆಯೊಳಗೆ ತೊಳಗುವ ನಿಧಾನ ತೆರೆದೆ. ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಕವಿ ಹರಿಹರನು ರಚಿಸಿರುವಂತಹ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ.
ಸಂದರ್ಭವನ್ನು ನೋಡೋದಾದರೆ ಮಾದಾರ ಚೆನ್ನಯ್ಯನ ಗುಣವನ್ನು ಹೇಳುತ್ತಾ ಈ ವಾಕ್ಯವನ್ನು ನುಡಿದಿದ್ದಾನೆ ಹರಿಹರ ಕವಿ. ನೆಲದ ಮಣ್ಣಿಗೆ ಹುದುಗಿರುವ ಅಪಾರ ಸಂಪತ್ತಿನಂತೆ ಅದನ್ನು ಹೇಗೆ ನಾವು ನೆಲದೊಳಗಿಂದ ಪಡೆಯಬಹುದು, ಅಂತೆಯೇ ಚೆನ್ನಯ್ಯನ ಅಂತರಂಗದಲ್ಲಿರುವ ಹರಭಕ್ತಿ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದಂತೆ ತೋರ್ಪಡುತ್ತದೆ. ಚೆನ್ನಯ್ಯನ ಗುಣವನ್ನು ನೆಲದೊಳಗಿನ ಅಮೂಲ್ಯ ಖನಿಜಕ್ಕೆ, ನೆಲದ ಫಲವತ್ತತೆಗೆ ಹೋಲಿಸಲಾಗಿದೆ. ಉಂಡನ ಭವಂ ಸ್ವರ್ಗಮರ್ತಕ್ಕೆ ಪೊಸತಾಗಿ ಈ ಪ್ರಸ್ತುತ ವಾಕ್ಯವನ್ನು ಹರಿಹರನು ರಚಿಸಿರುವಂತಹ ದೇವನೊಲಿದವನ ಕುಲವೇ ಸತ್ಕುಲಮೆಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಚೆನ್ನನು ಸಂದರ್ಭವನ್ನು ನೋಡೋದಾದರೆ, ಚೆನ್ನ ಪ್ರತಿದಿನ ತನ್ನ ಕಾಯಕದಿಂದ ಬಂದ ದುಡಿಮೆಯಿಂದ ಅಂಬಲಿಯನ್ನು ಮಾಡಿ ಅದನ್ನು ಹರನಿಗೊಪ್ಪಿಸಿ ಆತನೊಡಗೂಡಿ ಸವಿಯುತ್ತಿದ್ದರೆ ಅದು ಬಹಳ ರುಚಿಯಾಗಿತ್ತೆಂದು ಸಂತೋಷದಿಂದ ಸವಿಯುತ್ತಿದ್ದರೆಂಬುದರ ಬಗ್ಗೆ ವಿವರಿಸಿದ್ದಾರೆ. ಅಂಬಲಿಯನ್ನು ಚೆನ್ನನು ಹರನೊಡಗೂಡಿ ಏಕಾಂತದಲ್ಲಿ ಸವಿಯುತ್ತಿರಲು ಭೂಲೋಕಕ್ಕೆ ಸ್ವರ್ಗವು ಇಳಿದು ಬಂದಷ್ಟು ಹೊಸ ಪುಳಿಕಿತ ಮನೋಭಾವ ಉಂಟಾಗುತ್ತಿತ್ತು. ಚೆನ್ನಯ್ಯನ ಭಕ್ತಿ ಹರನ ಪ್ರೀತಿಯಲ್ಲಿ ಮೂಡಿ ಬಂದಿದೆ. ಧರೆಗೆ ಸ್ವರ್ಗವಿಳಿಯದೆ ಪರಿಸುವ ರೀತಿ ಇದಾಗಿದೆ. ಆಹಾ ನಿಮ್ಮರಸುತನವೆಮಲ್ಲಿ ಮಾಳ್ವರೆ ಪ್ರಸ್ತಾವನೆ. ಪ್ರಸ್ತುತ ವಾಕ್ಯವನ್ನು ಕವಿ ಹರಿಹರನು ರಚಿಸಿರುವ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಚೋಳರಾಜನು ಮಹಾನ್ ಹರಭಕ್ತನು. ಆತನು ಹರನನ್ನು ವಿಜೃಂಭಣೆಯಿಂದ ಪೂಜಿಸಿ ಆರಾಧಿಸಿ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯವನ್ನು ಅರ್ಪಿಸಿ ಅದನ್ನು ಸ್ವೀಕರಿಸಲು ಬೇಡಿದಾಗ ಹರನು ದಿನವೂ ಅದನ್ನು ಸವಿಯುತ್ತಿರಲು ಆ ದಿನ ಏನನ್ನೂ ಸವಿಯದೆ ಇದ್ದುದನ್ನು ಕಂಡು ಬಹಳವಾಗಿ ನೊಂದು ಪರಿಪರಿಯಾಗಿ ಬೇಡಲು ಹರನು ಚೋಳನಿಗೆ ಈ ವಾಕ್ಯವನ್ನು ಹೇಳ್ತಾನೆ. ವಿವರಣೆ: ಹರನು ಚೋಳರಾಜನಿಗೆ, ವಿಚಾರ ಮಾಡದೆ ಏನೇನೋ ನುಡುತ್ತಿರುವೆಯಲ್ಲ, ನಿನ್ನ ಅರಸುತನದಲ್ಲಿ ನಿನ್ನ ವಿಜೃಂಭಣೆ ಭೋಗಭಾಗ್ಯದಲ್ಲಿ ಯಾವ ಲೋಪವೂ ಇಲ್ಲ, ಆದರೆ ರಾಜನಾಗುವ ನಿನಗೆ ಶೈರಣೆ ಇಲ್ಲದಾಗಿದೆ ಎಂಬುದನ್ನು ಹರನು ಚೋಳರಾಜನಿಗೆ ತಿಳಿಸಿಕೊಟ್ಟಿದ್ದಾನೆ. ಹರನು ಭಕ್ತರ ಪಾಲಿಗೆ ಎಷ್ಟು ಬೇಗ ಒಲಿಯುವನು, ಹೇಗೆ ತನ್ನ ಭಕ್ತರನ್ನು ಸಂತೈಸುವನೆಂಬ ಅರಿವು ಇಲ್ಲಿ ಉಂಟಾಗುತ್ತೆ. ಸಂದು ಚೋಳಂ ಕೌತುಕವ ಮಿಕ್ಕು ನೋಡುತ್ತಂ. ಪ್ರಸ್ತುತ ವಾಕ್ಯವನ್ನು ಕವಿ ಹರಿಹರನು ರಚಿಸಿರುವಂತಹ ದೇವನೊಲಿದನ ಕುಲವೇ ಸತ್ಕುಲಮೆಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಚೋಳರಾಜನು ಹರನಿಗೆ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ನೀಡಲು ಹರನು ಯಾವುದನ್ನು ಸ್ವೀಕರಿಸಿದುದನ್ನು ಗಮನಿಸಿದಾಗ ಬಹಳವಾಗಿ ನೊಂದ ಚೋಳನನ್ನು ಹರನು ಲಿಂಗದಿಂದ ತಾನು ಸ್ವೀಕರಿಸದಿರಲು ಕಾರಣವನ್ನು ತಿಳಿಸಿ ಐಕ್ಯನಾಗಲು ಚೋಳನು ಆಶ್ಚರ್ಯತನದಿಂದ ಇದೆಲ್ಲವನ್ನು ನೋಡುತ್ತಿದ್ದ ಸಂದರ್ಭದಲ್ಲಿ ಈ ವಾಕ್ಯವನ್ನು ತಿಳಿಸಿದ್ದಾನೆ. ಶಿವನು ಚೆನ್ನಯ್ಯನೊಂದಿಗೆ ಉಂಡ ವಿಚಾರವನ್ನು ಹೇಳಿ ಮನಲಿಂಗದೊಳಗೆ ಐಕ್ಯವಾಗಲು ಚೋಳರಾಜನು ಕುತೂಹಲ ಆಶ್ಚರ್ಯದಿಂದ ಇವೆಲ್ಲವನ್ನು ನೋಡುತ್ತಿದ್ದನು. ವಿಶೇಷತೆ: ಮಾನವನಿಗೆ ಕಲ್ಪನೆಗೂ ಮೀರಿ ಆಗುವ ಅನುಭವ ಎಷ್ಟು ರೋಮಾಂಚನಕಾರಿಯಾಗಿರುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ದೇವನೊಲಿದವನ ಕುಲವೇ ಸತ್ಕುಲಂ. ಪ್ರಸ್ತುತ ಈ ವಾಕ್ಯವನ್ನು ಕವಿ ಹರಿಹರನು ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಚೋಳನು ಭಕ್ತ ಚೆನ್ನಯ್ಯನ ಕಾಲಿಗೆರಗಿದಾಗ ಚೆನ್ನಯ್ಯನು ತಾನು ಮಾದಿಗರ ಕೀಳ ಜಾತಿಯವನೆಂದು ತಿಳಿದು ಕೂಡ ಅದರಲ್ಲಿಯೂ ತಾನೊಬ್ಬ ಬಡ ಕೂಲಿಯವ, ತನ್ನ ಕಾಲಿಗೆರುವುದು ಸರಿಯೇ ಎಂಬುದಾಗಿ ಪ್ರಶ್ನಿಸಲು ಚೋಳನು ಭಕ್ತಿಭಾವದಿಂದ ಈ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾನೆ. ವಿವರಣೆ ನೋಡೋದಾದರೆ, ಭಕ್ತನಿಗೆ ಜಾತಿ, ಕಾಲ, ಸಿರಿತನ, ಬಡತನ ಕುಲ ಸಿರಿತನ ಬಡತನ ಯಾವುದಿಲ್ಲ. ಯಾರು ದೇವನ ಮನಸ್ಸನ್ನು ಗೆದ್ದು ದೇವನಿಗೆ ಒಲಿಯುವನೋ ಆತನೇ ಉಚ್ಚ ಕುಲದವನು ಎಂಬುದಾಗಿ ಜಾತೀಯತೆಯ ಭಾವನೆಯನ್ನು ತಳ್ಳಿಹಾಕಿದ ಚೋಳರಾಜನ ಹಿರಿಮೆ ಈ ವಾಕ್ಯದಲ್ಲಿ ಮೂಡಿಬಂದಿದೆ. ವಿಶೇಷತೆ ಏನದಂದರೆ, ಹರನ ಭಕ್ತಿಗೆ ಯಾವುದೇ ಜಾತಿ, ಕುಲ, ಉಚ್ಚ ನೀಚ ಭಾವನೆಗಳು ಇರುವುದಿಲ್ಲ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ಮೇದಿನಿಗೆ ಬೀದಿಗರು ವಾದುದೆನ್ನಯ್ಯ ಭಕ್ತಿ. ಪ್ರಸ್ತಾವನೆ: ಪ್ರಸ್ತುತ ವಾಕ್ಯವನ್ನು ಕವಿ ಹರಿಹರನು ರಚಿಸಿರುವಂತಹ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಚೆನ್ನಯ್ಯನಿಗೆ ಹರನಿಲ್ಲದಿದ್ದು ಗುಪ್ತ ಭಕ್ತಿ, ಆತನೊಬ್ಬ ಭಕ್ತ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಈಗ ಅದು ಪ್ರಕಟವಾದ ಸಂದರ್ಭದಲ್ಲಿ ಚೋಳನು ಚೆನ್ನಯ್ಯನಿಗೆ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಗುಪ್ತ ರೀತಿಯ ಭಕ್ತಿಯಿಂದ ನೀನು ಹರನ ಒಲಿಸಿದ ಚೆನ್ನಯ್ಯನ ಭಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟು ಹರನನ್ನು ಮೆಚ್ಚಿಸಲು ಮುಖ್ಯವಾಗಿ ಬೇಕಾಗಿರುವುದು ನಿರ್ಮಲ ಮನಸ್ಸಿನ ಭಕ್ತಿ ಎಂಬುದನ್ನು
ಮುಖ್ಯವಾಗಿ ಬೇಕಾಗಿರುವುದು ನಿರ್ಮಲ ಮನಸ್ಸಿನ ಭಕ್ತಿ ಎಂಬುದನ್ನು ಚೋಳನು ತೋರಿಸಿಕೊಟ್ಟ ಸ್ವಾರಸ್ಯಕರ ಸಂಗತಿ ಇಲ್ಲಿದೆ. ವಿಶೇಷತೆ ಅಂತಂದರೆ ನಿಜವಾದ ಭಕ್ತಿ ಅರಿವು ಈ ವಾಕ್ಯದಿಂದ ತಿಳಿದು ಬರುತ್ತದೆ. ಕಾವೇರಿ ಸೋಂಕಿದವರ ಪಾಪಂ ಸೋವೇರಿ. ಪ್ರಸ್ತುತ ವಾಕ್ಯವನ್ನು ಹರಿಹರ ಕವಿಯು ರಚಿಸಿರುವಂಥ ದೇವನೊಲಿದವನ ಕುಲವೇ ಸತ್ಕುಲಮೆಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಚೋಳ ದೇಶದಲ್ಲಿ ಹರಿಯುತ್ತಿದ್ದ ಕಾವೇರಿ ನದಿಯ ಪಾವಿತ್ರತೆಯ ಬಗ್ಗೆ ಹೇಳುತ್ತಾ ಕವಿ ವಾಕ್ಯವನ್ನು ಉದ್ಧರಿಸಿದ್ದಾನೆ. ವಿವರಣೆ: ಕಾವೇರಿ ನದಿ ಅತ್ಯಂತ ಪವಿತ್ರ ನದಿ. ಈ ನದಿಯ ನೀರು ಸೋಂಕಿದವರಿಗೆ, ಅಂದರೆ ಈ ನದಿಯ ನೀರು ಸೋಂಕಿದವರಿಗೆ, ಅಂದರೆ ಈ ನದಿಯ ನೀರನ್ನು ಉಪಯೋಗಿಸಿದರೆ ಅವರ ಪಾಪವೆಲ್ಲ ನಿವಾರಣೆಯಾಗುವುದು ಎಂಬುದು ಈ ಮೇಲ್ಕಂಡ ವಾಕ್ಯದ ಸ್ವಾರಸ್ಯ. ಕಾವೇರಿ ನದಿಯ ಪಾವಿತ್ರತೆ ಇಲ್ಲಿ ಬಣ್ಣಿಸಲಾಗಿದೆ. ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೋಳ್. ಪ್ರಸ್ತುತ ವಾಕ್ಯವನ್ನು ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಮೆಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಚೋಳರಾಜನು ಹರನ ಬಾಯಿಂದ ಚೆನ್ನನ ಭಕ್ತಿಯ ಬಗ್ಗೆ ತಿಳಿದು ಹರನೊಂದಿಗೆ ಉಣ್ಣುವ ಆ ಮಹಾನ್ ಭಕ್ತ ಚೆನ್ನಯ್ಯನನ್ನು ಅರಸುತ್ತಾ ಕಾಲ್ನಡಿಗೆಯಲ್ಲಿ ಬಂದು ಆತನ ಗುಡಿಸಲಲ್ಲಿ ಕಂಡ ದೃಶ್ಯ ಹಾಗೂ ಚೆನ್ನಯ್ಯನ ಬಗ್ಗೆ ಚೋಳರಾಜನಿಗಿದ್ದ ಅನುಭವವನ್ನು ಈ ಸಾಲುಗಳಲ್ಲಿ ವ್ಯಕ್ತಪಡಿಸಲಾಗಿದೆ. ವಿವರಣೆಯನ್ನು ನೋಡೋದಾದರೆ, ಚೋಳನು ಚೆನ್ನಯ್ಯನ ಗುಡಿಸಲಲ್ಲಿ ಆತನನ್ನು ಅಪಾರ ಮನಸ್ಸಿಗೆ ನೋಡಿ ತನ್ನ ಸರ್ವಾಂಗವನ್ನು ಚೆನ್ನನ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸಿದನು ಎಂಬ ಭಾವ ಈ ವಾಕ್ಯದಲ್ಲಿ ಎದ್ದು ಕಾಣುತ್ತೆ, ಮೂಡಿಬರುತ್ತೆ. ವಿಶೇಷತೆ ಅಂದರೆ ಹರನು ಭಕ್ತನೆದರು ಚೋಳನು ರಾಜ ಎಂಬುದು ಮರೆತು ಚೆನ್ನಯ್ಯನ ಪಾದಗಳಿಗೆ ಬಿದ್ದು ನಮಸ್ಕರಿಸುವುದು ಚೋಳನ ಭಕ್ತಿ ಭಾವವನ್ನು ವ್ಯಕ್ತಪಡಿಸುತ್ತೆ. ಈ ರೀತಿಯಾಗಿ ನಾವೇನು ಮಾಡೀವಿ ಅಂತಂದರೆ ದೇವನೊಲಿದನ ಕುಲವೇ ಸತ್ಕುಲಮೆಂಬ ಪದ್ಯದ ಪ್ರಶ್ನೆ ಉತ್ತರಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಮಕ್ಕಳೇ, ಧನ್ಯವಾದಗಳು.